ತುಂಬುದದು ಎಲ್ಲ ಆಗೈತಿ ಶಾಂತವ. ಏನ ಈಗ ಚಂದಾಗಿ ಸೊಪಾನ್ ಪದ ಹಾಡಿ ಮುಗಿಸ್ಬಿಡೋಣಂತ. ಹುಡುಗಿ ಎಟ್ಟತ್ ಕುಂದಿರ್ಬೇಕು ನಡ ಅನ್ನೋದು ಎದಕ್ಕೆ ಬರ್ತದ. ಹೌದು ಪರಕ ನಿನ್ ಸೊಸೆ ಏನಾಕಿ? ಹ್ಞೂ ಬೇ ನನ್ನ ಸೊಸೆ ಆಕಿ. ಅದ್ಯಾಕೆ ಹಂಕೈತಿವಿ? ಅಯ್ಯಯ್ಯ ಹೇಳ ನಿನ್ ಸೊಸೆ ಏನಕಿ? ಹ್ಞೂ ಬೇ ನನ್ನ ಸೊಸೆ ಅಲ್ಲಂದರ ಯಾರಿಗೆ? ಅಲ್ಲ ನಿನ್ ಸೊಸೆ ಅದಂತ ನಾ ಮೊನ್ನೆ ಸಲ ನೋಡಿದಾಗ 2 ಜಡಿ ಹಾಕೊಂಡು ಒಂದು ನಮನಿನ ಇತ್ತು. ಇವತ್ತು ಎಷ್ಟು ಚಂದ ಏನೋ ಒಂದು ನಮನಿ ಬ್ಯಾರೆ ಅರಿವಿನ ಹಾಕೊಂಡಿತ್ವ. ಏನಿದೆ ಏನ್ ಸೀರೆ ಏನ್ ಅರಿವೋ ಏನನಪ್ಪ ಇವ್ರು ಹುಟ್ಟತ್ತಾಗ. ಅದು ನಮ್ನಿ ಏನ ಮುತ್ತಿನ ಜೋತ್ ಬಿದ್ದಾವು ಏನ ಒಟ್ಟ. ಯವ್ವಾ ದೇವ್ರ. ಅಯ್ಯೋ ಅಜ್ಜಿ ಅವ್ರ ಸೊಸಿನ ಅಂತ. ಅವ್ರ ಸೊಸಿನೇ ಅವರು. ಓ ಅಕ್ಕಿ ಸೊಸಿನೇನು? ಅದ ಅಕ್ಕಿ ಹೆಸರು ಏನಾಗಿತ್ತಲ್ಲ ಎಂತದ ಒಲ್ಲಿತ್ತು. ನಾಗವಲ್ಲಿ. ಏ ಮುದುಕಿ ಯಮ್ಮ ಬೇ ಆಕಿ ನಾಗವಲ್ಲಿ ಅಲ್ಲ ಅವ್ರ ಅವ್ವಕಿ ಈಕಿ ಶ್ರೀವಲ್ಲಿ. ತೇರಿ ಜಲ್ಲಕ್ಕ ಸೇರಿಪಿ ಅಂತ ಹಾಡೈತಲ್ಲ ಹಂಗ ಶ್ರೀವಲ್ಲಿ. ನನಗ ತೇರಿ ಮಾಕಿ ಅಂತೀಯಾ? ಇಲ್ಲದಕ್ಕೆ ಪಾಟಿ ಹೇಳ್ಕೊಟ್ಲ ಮತ್ ನಿನಗ? ಅಲ್ರಿ ಇವ್ರ ಹೆಸರು ಶ್ರೀವಲ್ಲಿ ಅಂತೆ. ಗಂಗಾ ನೋಡಿ ಎಷ್ಟು ಪ್ಯಾಷನ್ನಾಗ ಅದಾರ. ಏನು ಕೆಲಸ ಮಾಡ್ತಿರ್ಬೋದು ಇವರು? ನನಗೂ ಅದೇ ಡೌಟ್. ನೋಡೋಕ್ಕೂ ಎಷ್ಟು ಚಂದ ಅದಾರಲ್ಲ. ಸೀರೆ ನೋಡಿ ಎಂಥ ಫ್ಯಾಷನ್ ಐತದ, ಫ್ಯಾನ್ಸಿ ಐತಿ, ಮಸ್ತ್ ಐತಲ್ಲ ಸೀರೆ. ನನಗೆ ಅನ್ನಿಸ್ತೈತಿ ಏನಾರ ಜಾಬ್ ಗಿಬ್ ಮಾಡಕತ್ತಾರ ಏನೋ. ಅದು ಈ ಹಳ್ಳಿ ಒಳಗೆ ಈ ಪಾರಕ್ಕಂಟಿಗೆ ಇಂಥ ಚಲೋ ಸುಸಿನ ಏನೋಪ್ಪ ಒಟ್ಟು ಗೊತ್ತಿಲ್ಲ. ಆದ್ರೂ ಮಾತ್ರ ಸೂಪರ್ ಆಗದಾರ. ಅಂದಂಗೆ ನೀ ಇವ್ರ ಸಸಿ ಅನ್ವಾ? ಸೀರೆ ಚಂದಾಗಿತ್ವಾ? ಒಂಥರ ಹೊಸ ಫ್ಯಾಷನ್ ಕಾಣಕತ್ತಾವ. ಈಗೇನ ನಾನಾ ನಮ್ನಿ ಬಂದ್ಬಿಟ್ಟಾವು. ಇವು ನೋಡಿ ನಮ್ಮ ಎರಡು ಹೆಂಗೆ ಉಟ್ಕೊಂಡವು. ಚಂದಾಗೈತಿ. ಏನು ಓದ್ತೀವ ನೀನು? ಏನು ಓದಿ? ಅಯ್ಯ ಯಾವ ಓದುದಲ್ಲ ಯಾವ ಸುನಂದ. ಓದಿ ಮತ್ತೆ ದೊಡ್ಡ ಕೆಲಸ ತಗದಾಳ, ಇಂಜಿನಿಯರ್ ಅದಾಳಕಿ. ಓ ಇಂಜಿನಿಯರ್ ಅಂತೆ. ಅಲ್ಲ ನನಗೆ ಒಂದು ಅರ್ಥ ಆಗೋಲ್ತು. ಇಷ್ಟು ಬಂದಿದ್ದೀರಿ ಎಲ್ಲ ಒಂದು ತುಂಡು ಬಂಗಾರ ಹಾಕೊಂಡಿಲ್ಲಲ್ಲ ನೀವೆಂತ ಇದ್ದೀರಿ? ಅಲ್ಲ ಇವು 2 ಲಗ್ನ ಆಗಿದ್ವು, ಇವಕ್ಕೂ ಒಂದು ಮೈ ಮ್ಯಾಗ ಒಂದು ತುಂಡು ಬಂಗಾರ ಇಲ್ಲ ಹುಡುಕಾಡಿದ್ರೆ. ಆಕಿನೂ ನಿನ್ನ ಸೊಸಿ ಅಂತಿ ನೋಡೋದನ್ನ ಏನೋ ಮಾರ್ಗಿ ಹಾಕೊಂಡ್ ನಿಂತೈತಿ. ಅಲ್ಲ ಒಂದು ಬಂಗಾರ ಬೆಳ್ಳಿ ಹಾಕಬಾರ್ದನ? ಮತ್ತೆ ಒಂದು ಅಡಿ ಸೀರೆ ಉಟ್ಕೊಂಡು ಚಂದ ಹಣೆ ತುಂಬ ಕುಂಕುಮ ಹಚ್ಕೊಂಡು ತೆಲ್ ತುಂಬ ಹೂ ಮುಟ್ಕೊಂಡ್ರೆ ಎಂತ ಚಂದ ಕಾಣ್ತತಿ. ಏನು ಹುಡುಗ್ಯಾರ ಏನು ಈಗಿನ ಕಾಲದು. ಅಲ್ಲ ಮುದಕ್ಕೆ ಅವ್ರದ್ದು ಬಿಡು ಹೋಗ್ಲಿ. ನೀನು ಗಂಟು ಬಿದ್ದು ಇರುಬರು ಜ್ಯೂಸ್ ಎಲ್ಲ ಸೀರೆ ಮೇಲೆ ಚೆಲ್ಲಿ ತಗೊಂಡಲ್ಲ, ಅದನ್ನ ಇಳಕಲ್ ಸೀರಿನ ಅದನ್ನೇ ಕುಟ್ಕೊಂಡ್ ಬಂದಿಲ್ಲ, ಹಂಗ ಬಂದಿಯಲ್ಲ. ಏನ ನನಗ ಕಲ್ ತಗೊಂಡು ಹೋಗಿತ್ಯಾ? ಯಾಕಲೆ ನಾ ಏನು ಅನ್ಬಾರ್ದಂದನಿ? ಅಲ್ಲ ಒಂದು ತುಂಡು ಬಂಗಾರ ಹಾಕೊಂಡಿಲ್ಲಲ್ವಾ, ಯಾಕ ಕೊಳ್ಳಾಗದು ಹಾಕೋಬೇಕಿಲ್ಲ ಅಂತ ಕೇಳಿದ್ ನೀವು ಆಟ. ಅದಕ್ಕೆ ನನಗೆ ಸರಿ ಹಂಗಾರ ಇಳ್ಕೊಂಡ್ ಕಲ್ ತಗೊಂಡು ಹೋಗಿತ್ತೀನಿ ಅಂತ ಏನು ನನಗ? ಅಲ್ಲಲ್ರಿ ಏನ ಇಳ್ಕಲ್ ಸೀರೆ ಉಟ್ಕೊಂಡಿಲ್ಲ ಅಂತಲ್ರಿ ಅಮ್ಮ ನೀನ ಅದನ್ನ ಕೇಳಕತ್ತಾರ. ಅಯ್ಯೋ ಅದೇ ವಾ ಕುಡಿದು ಜ್ಯೂಸು ಚೆಲ್ಲಿ ಬಿಡ್ತಲ್ಲ ಸೀರೆ ದಡಿ ಮ್ಯಾಗ. ಆ ಅಗಸರಕ್ಕಿಗೆ ಒಂದು ಈಟಿದಟ್ಟು ಒಗದು ಸ್ವಚ್ಛ ಮಾಡಿ ಕೊಡಂತ ಕೊಟ್ಟನಿ. ಆದ್ರ ಮಣ್ಣಲ್ಲಿ ತಗೊಂಡ ಅದೇನ ಮನಿ ಚಾವಿ ಹಾಕೊಂಡು ಯಾರ್ದ ಊರಿಗೆ ಹೋಗೈತಂತವ. ಅದು ಇಲ್ಲ ಮತ್ತೇನ್ ಮಾಡೋದು, ಇದನ್ನ ಉಟ್ಕೊಂಡ್ ಬನ್ನಿ. ಬೇಷದಿ ಹೇಳ ಒಟ್ಟ. ಯವ್ವ ನಿಮ್ ಜಗಳ ಬಿಡ್ರಿ. ಈಗ ಫಸ್ಟ್ ನನ್ನ ಸೊಸಿಗೆ ಆರತಿ ಮಾಡಿ ಒಂದು ಚಂದನ ಹಾಡು ಹೇಳ್ರಿ. ತಡಿ ನಮ್ ಕಿವಿಡ್ ಮುದಕಿಲ್ಲನ ಬೇಕಾದಂಗೆ ಹಾಡು ಹೇಳ್ತೈತಿ. ಹಳೆ ತಲಿ ಎಲ್ಲ ಗೊತ್ತಿರ್ತಾವ ಹಾಡುಗಳು. ಯಮ್ಮ ಒಂದ್ ಚಲೋ ಸೋಬಾನ್ ಪದ ಹಾಡಿತ್ತಾಗ. ಏನ ಹಾರಾಡೋಬೇಕ? ಹಾರಾಡ್ ನಾಯಕ್ ಹೋಗ್ಲಿ ಹಾರ್ಕೊಂತ ನೀ ಹೋಗಲ್ಲ. ಮನೆ ಒಮ್ಮೆ ಓಡಿ ವಾಪಸ್ ಬಂದಿ ಮತ್ತೆ ಹಾರಕ್ಕೆ ನೋಡಿ ಹೋಗು. ಹಾರಾಡಲ್ಲ ಇವ ತಾಯಿ, ಹಾಡು ಹೇಳು ಅಂದ್ಯ. ಅದನ್ನ ಅಕ್ಕಿ ಸೀರೆ ಕೊಟ್ಟಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಹಾಳಾಗಿ ಹೋಗತ್ತ. ಶಾಂತಕ್ಕ ನೀನ ಬೇಕಾದಂಗೆ ಸೊಸಿ ಮ್ಯಾಗ ಕಂಡಾಬಟ್ಟೆ ಜೀವ ನೀನ ಒಂದ್ ಚಂದನ ಹಾಡು ಹೇಳಿ ನಿನ್ ಸೊಸಿ ಸಲುವಾಗಿ ಹೋಲತ್ತಾಗ ಇದರ ಮಕಾನಾತಾಗ. ನಾನು ಅದನ್ನ ಅನ್ನತ್ತಿದ್ದೀವ ನಿಮ್ಮಿಬ್ರು ಜಗಳ ನೋಡಕ್ಕಲ್ಲ, ನಾ ಹಾಡ್ತೇನೆ ಬಾಯಿ ಮುಚ್ಚರ ಅನ್ನತ್ತಿದ್ದೆ. ನೀನ ಅಂದಿ ನೋಡ್ರದಕ್ಕೆ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಳು ತುಂಬ್ಯಾವೆ ಜೀವಂತ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಳು ತುಂಬ್ಯಾವೆ ಜೀವಂತ. ರನ್ನದಾರತಿ ಎತ್ತಿ ಬಂಗಾರಿಗೆ, ಕರುಳ ಕುಡಿ ಹೊತ್ತ ಸುಮಬಾಲೆಗೆ. ಮುತ್ತಿನಾರತಿ ಎತ್ತಿ ಸಿಂಗಾರಿಗೆ, ಮುತ್ತಿನಾರತಿ ಎತ್ತಿ ಸಿಂಗಾರಿಗೆ, ಕರುಳ ಕುಡಿ ಹೊತ್ತ ಬಂಗಾರಿಗೆ. ಪ್ರೀತಿ ಸೆಕ್ಕಿ ಸಿರಿಗೂರಿಗೆ, ಅರಿಶಿಣ ಹಚ್ಚಿರಿ ಕುಂಕುಮ ಇರಿಸಿರಿ, ಮಡಿಲಕ್ಕೆ ಕಟ್ಟಿರಿ ಮುತ್ತೈದೆಗೆ. ಹೂವನ್ನು ಮುಡಿಸಿರಿ ಬಳೆಯನ್ನು ತೊಡಿಸಿರಿ, ಹಸಿರು ಸೀರೆ ಉಡಿಸಿ ಬಂಗಾರಿಗೆ, ಹಸಿರು ಸೀರೆ ಉಡಿಸಿ ಸಿರಿದೇವಿಗೆ. ಅತ್ತಮ್ಮ చాలా బాగుంది పాడు. ಏನ ಪಾಡ ಅಂದ್ರಿ? ನನ್ನ ಸೊಸಿ ಆಂಧ್ರದಕ್ರಿ, ಆಕಿಗೆ ಕನ್ನಡ ಬರೋದಿಲ್ರಿ, ಹಂಗಾಗಿ ಆಕಿ ತೆಲುಗುನ ಮಾತಾಡ್ತಾಳ್ರಿ.
ಓ ಹೌದನ್ರಿ. ಹಾ ಅಂದ್ರೆ ಏನು ನೀವ ನೋಡಿ ಮಾಡಿದ್ದೇನ್ರಿ? ಒಂಥರ ಅವ್ರ ಮಾಡ್ಕೊಂಡಿದ್ರಿ, ಏನು ಒಪ್ಕೋಬೇಕಾತಲ್ರಿ. ಪ್ರೀತಿ ಗೀತಿ ಅಂತ ನಿಂತು ಬಿಡ್ತಾವಲ್ರಿ ಇವ್ರು ಹುಡುಗರು, ಹಂಗ್ರಿ ಅಷ್ಟ. ಮತ್ತೆ ಹೋಲ್ ಬಿಡ್ರಿ ಈಗ ಅದೆಲ್ಲ ಯಾಕೆ. ಗೌರಿ ನಿಂಗೊಂದ್ ಚಂದನ್ ಹಾಡು ಬರ್ತಿತ್ತಲ್ಲ, ನೀನೇ ಹೇಳ ನೋಡೋಣ. ಈಗ ಹಾಡು ಹೇಳಿದ್ದಾತ ಗೌರಿ, ಒಂದ್ ಚಂದನ್ ಒಡಪ್ ಹೇಳುವ ಗಂಡನ ಸಲುವಾಗಿ. ಅಲ್ಲ ಮತ್ತೆ ನೀವೆಲ್ಲರೂ ಹೇಳ್ಬೇಕು, ನೀವ್ ಆರತಿ ಮಾಡಿ ಮಾಡಿ ನೀವ್ ಹೇಳ್ಬೇಕಪ್ಪ. ಗಜಗೌರಿ ನೀ ಕುಂತ ಬಿಡು ಆರಾಮ್. ಏನಿಲ್ಲ, ಈಗ ಫಸ್ಟ್ ನೀ ಹೇಳ, ನಾವೆಲ್ಲರೂ ಆರತಿ ಮಾಡಿ ಮತ್ತೆ ಹೇಳ್ತೇವೆ. ನಮ್ದೇನು ಹಳೆ ಗಂಡುಗಳು ಅವ್ರ ಹೆಸರು ಹೇಳ್ತೇವೆ, ನಿಂದ ಹೇಳಿ ಈಗ ಹೊಸ ಉರುಪ್ನಾಗದಿ. ನನಗೆ ಹೆಚ್ಚಿಗೆ ಬರೋದಿಲ್ರಿಪ್ಪ, ಒಂದ ಹೇಳ್ತೇನೆ. ಮತ್ತೆ ನೀ ಮೊದ್ಲಿಕ್ ಒಂದ್ ಹೇಳ, ಆಮೇಲೆ ಇನ್ನೊಂದು ಕೇಳುದು ಬಿಡುದು ನಮಗ್ ಬಿಟ್ಟಿದ್ದೆ. ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವಾಗ ಅಯೋಧ್ಯೆಯ ಜನರಿಗೆ ದುಃಖ. ನನ್ನ ಪತಿಯ ಹೆಸರು ಹೇಳುತ್ತೇನೆ, ಬಹಳ ಕಾಡಬೇಡ್ರಿ ಅಕ್ಕ. ಅಭಿಷೇಕ್ ಗೌಡ್ರು. ನೋಡು ಭಾಳ ಕಾಡಬೇಡ್ರಿ ಅಂತೇಳಿ ಹೇಳೇ ಬಿಟ್ಲು, ಒಡಪ್ನಾಗ ಹೇಳೇ ಬಿಟ್ಲು ಹೋಗತ್ತಾಗ. ಆದ್ರೆ ಬಿಡುದಿಲ್ವಾ ನಾವು ಕೇಳೋರ ಹಂಗ. ಈಗಿರ್ಲಿ ಸುಧಾರಿಸ್ತು, ಒಂದು ಹೇಳಿ ಎಲ್ಲ ಇನ್ನೊಂದು ಪಟ್ನ ನೆನಪು ಮಾಡ್ಕೊ. ಅಲ್ಲಿ ಮಟ್ಟ ಯಾವ್ದಾರ ಮತ್ತೆ ನಾವು ಮಾತುಕತೆ ಮುಗಿಸಿ ಮತ್ತೆ ನೆನಕೇತೇವೆ. ಗಿರ್ಜಿ ನೀ ಹೇಳ ಒಂದ್ಸಲ ಒಡಪ ಅರ್ತಿ ಮಾಡಿ ಹಂಗ ನಿಂತೇಳಿ ಹೇಳ. ವಾ ನನಗೆ ಬರುದಿಲ್ರವ ಇವ ನಾವಲ್ವಾ. ಅಯ್ಯಯ್ಯ ಹೊಸ ಮದುಮಗಳ ನಾಸ್ತಿ ಅಲ್ಲೇ ಗಿರ್ಜಿ. ಹೇಳ ಹೇಕತ್ ಚಂದ ಹೇಳ. ನೀ ಹೇಳ ಪರಕ, ಆಮೇಲೆ ನಾ ಹೇಳ್ತೀನಿ. ಈ ಪದಲ್ ನೀ ಹೇಳ, ನಿನ್ ಕೇಳಾರ ಆಮೇಲೆ ನಾ ಹೇಳ್ತೀನಿ. ಆಗನೂರು ಅಡಿಕಿ ಜೋಗನೂರು ಎಲಿ, ಮಲ್ನಾಡ್ ಪತ್ರಿ ಒಪ್ಪಿಸಿ ವಿಳೆ ಕೊಟ್ರೆ ತಪ್ಪಿಸ್ಕೊಂಡು ಹೋಗ್ತಾರ ಮಲ್ಲೇಶ್ ಮಾಮಾರ್. ಏನ ನಾ ತಪ್ಪಿಸ್ಕೊಂಡು ಹೋಗ್ತಾನೆ? ಅಲ್ಲೇ ಬಂದವ್ರಿಗೆ ಎಲ್ಲಡಿಕೆ ಕೊಡೋ ಪದ್ಧತಿ ಇಲ್ಲಿ ಮನ್ಯಾಗ ಎಲ್ಲ ಪುಕ್ಷಟಿ ಗಿರಾಕಿನ. ನಾವ ಇವ್ರ ಮನೆಗೆ ಹೋಗಿ ಎಲ್ಲಡಿಕೆ ತೊಗೊಂಡು ಬಂದು ಉಂಡು ನಾವ ಹಾಕೊಂಡು ನಾವ ಎದ್ದು ಬರ್ಬೇಕು. ಬೀಗ್ರಿಗೆ ಬಂದವ್ರಿಗೆ ಎಲ್ಲಡಿಕೆ ಕೊಡೋ ಪದ್ಧತಿ ಇಲ್ಲ. ಮತ್ತೆ ನೋಡು ತಪ್ಪಿಸ್ಕೊಂಡು ಹೋಗ್ತಾರಂತ. ಕೊಡ್ರಿ ನೋಡು, ಅದು ಹ್ಯಾಂಗೆ ಹೋಗ್ತಾನೆ ನೋಡು. ಎಲ್ಲಡಿಕೆ ಜೊತೆಗೆ ಒಂದೊಂದು ಕ್ವಾರ್ಟರ್ ಬಾಟ್ಲಿ ಕೊಟ್ಟರು ಹೋಗುದಿಲ್ಲ ನಾನು. ಮಲ್ಲೇಶಣ್ಣ ನೋಡಿ ಹೆಂಗಂತ ಗಿರ್ಜಕ್ ನಿನಗೆ. ನೀವೊಂದು ಚಲೋದು ಹೇಳೇ ಬಿಡು ಮಲ್ಲೇಶಣ್ಣ, ಹೇಳೇ ಬಿಡು ನೀ ಗಿರ್ಜಕ್ಕನ್ ಸಲುವಾಗಿ ಬಂದ. ನನಗೆಲ್ಲಿ ಬರ್ತೈತ್ರಿಪ್ಪ? ಕುಜಿಲಿ ಅಣ್ಣಾರು ಕೇಳಿದ್ರಿ ನೀವು ಹೇಳ್ತಾರ ನೋಡ್ರಿ ಬೇಕಾರೆ, ನನಗೆ ಬರುದಿಲ್ರಿಪ್ಪ. ಅಯ್ಯೋ ಕುಜಿಲಿ ಅಣ್ಣಾರ ಅವ್ರ ಹೆಂಡತಿ ಸಲುವಾಗಿ ಅವ್ರು ಹೇಳ್ತಾರ, ನೀವು ನಿಮ್ಮ ಹೆಂಡತಿ ಸಲುವಾಗಿ ಒಂದು ಹೇಳ್ರಿ. ಅಯ್ಯ ಅವರಿಗೆ ಪಟ ಪಟ 90 ಹಾಕೋದ್ ಬಿಟ್ರೆ ಇನ್ನೊಂದು ಏನು ಬರುದಿಲ್ಲ. ಹಗ್ಗಲ್ಲೇ ಹೊಡೆದ್ರ ಮಗ್ಲಿಗೆ ಬರ್ತಾಳ ಗಿರ್ಜಿ. ವಾ ಎಂತ ಹೇಳ್ತತ್ ನೋಡು ಗಿರ್ಜಿ. ನೀವೊಂದು ಹೇಳ ಮಲ್ಲೇಶಣ್ಣ ನೋಡಿ ಹಗ್ಗಲ್ಲೇ ಹೊಡಿತಾರಂತೆ. ಬರೀ ನೀವೊಂದು ಹೇಳ, ಅಕ್ಕಿ ಒಂದ್ ಹೇಳ ಅಂತ ಎಲ್ಲಾರನ್ನೂ ಹೇಳ್ಸ. ನೀ ಏನು ಹೇಳಕೋಬೇಡ. ಹೇಳ ಹಂಗ್ಯಾಕ್ ಮಾಡ್ತಿ ಹೇಳ, ಹೇಳ ಹಂಗ್ಯಾಕ್ ಮಾಡ್ತಿ ಹೇಳ. ಹೇಳೆ ಬಾ ಕೇಳಕತ್ತಾರ ಲಾಸ್ಟ್ ಒಂದು ಅಂತ ಹೇಳ. ಹೇಳ್ತೀನಿ ತಡಿ. ಸೆರಗು ಹಿಡಿಬೇಡ್ರಿ ಸೆರಗಿನ ಮುತ್ತು ಉದುರ್ತೈತಿ, ನಿರಿಗಿ ಹಿಡಿಬೇಡ್ರಿ ನೀರೆಲ್ಲ ಹಣ್ಣು ಉದುರ್ತೈತಿ, ನನ್ನ ರಾಯನ ಹೆಸರು ಹೊಳ್ಳ ಬಳ್ಳ ಕೇಳಿದವರ ಹಲ್ಲು ಉದುರ್ತೈತಿ. ಮಲ್ಲೇಶಿ ಅವರು. ಅಯ್ಯಯ್ಯ ಉದುರ್ಸಕ್ಕೆ ಬಿಡವ ನೀನು, ಉದುರ್ಸ್ತಿ. ನೋಡಿದ್ರನ ನಿಮ್ಗ ಹಿಂಗಂತಾಳ. ಇನ್ನು ನನ್ ಬಿಟ್ಟಾಳ ಆಕಿ ತೆಲ್ಯಾನ್ ಕೂದಲು ಉದುರಿದ್ದಾರದಕ್ಕಿ ಕಾಟಕ್ಕೆ. ನಿಮ್ಮಂತಾರ ಕುಟ್ಟಿ ಇನ್ನೇಂಗ್ ಮತ್ತೆ ಬಾಳೆ ಮಾಡುದು. ಅಯ್ಯೇ ತಲೆಯಾಗ ಮ್ಯಾಕ್ ಕೂದಲು ಅಷ್ಟೇ ಇಲ್ಲ ಅಂತ ತಿಳ್ಕೊಬೇಡ್ರಿ, ಎಲ್ಲಾರು ತಲೆ ಒಳಗೆ ಬುದ್ಧಿನೂ ಇಲ್ಲ. ಲೇ ಗಿರ್ಜಿ ನನಗಂತೀಯ ಹಕ್ಕಿಯಾಗ ಸಗಣಿ ಗೋಳ್ಯಾಗ ತಗಣಿ ತಿಕ್ಕಿ ನೋಡಂದ್ರೆ ನೆಕ್ಕಿ ನೋಡ್ತಾಳ ನಾನು ಏಂತ ಗಿರ್ಜಿ. ಆತ ನಿಂದೆ ಯವ್ವ ನನಗೆ ಎಲ್ಲಿ ಬರ್ಬೇಕ ಅಯ್ಯವ ಹೇಳಾಕ. ಎಲ್ಲಾರು ಉರ್ಸ್ಕೊಳಕ್ ಬರ್ತೈತಿ ಹೇಳಿಗ ಅದೆಲ್ಲ ನನಗೆ ಗೊತ್ತಿಲ್ಲ. ನೀ ಈಗ ಮತ್ತೆ ಸುಸಿ ಅದಾಳ ಆಕಿ ತೆಲುಗುದಾಗ ಹೇಳ್ತಾಳ ನೋಡು. ಉಣ್ಣಂಡಿ ಕಾನಂಡಿ ಪಾನಂಡಿ ಅಂತೇಳಿ ಅವೆಲ್ಲ ನಿನಗೆ ಹೇಳ್ತಿರ್ಬೇಕಲೆ. ಆಕಿ ಕನ್ನಡ ಬರೋದಲ್ಲ ಮತ್ತೆ ಗಿಡಕಿ ಆಗಿ ನಿನ್ ಸಸಿದು ಸೇರಿ ನೀನೇ ಹೇಳಲ್ಲ. ಇನ್ನೊಂದು 2 ಬಡಪನ ಹೆಚ್ಚಿಗೆ ಮುಗಿತವ. ಯವ್ವ ಒಂದ್ ಹೇಳೋದ ವಜ್ಜೈತಿ. ತಡಿ ನೋಡ್ತೇನೆ ಹೇಳ್ತೇನೆ. ದೂರ ನಿಂತು ಕೇಳ್ರಿ ದ್ರೌಪದಿ ಹೆಸರು, ಸರದ ನಿಂತು ಕೇಳ್ರಿ ಸರಸ್ವತಿ ಹೆಸರು, 10 ಮಂದ್ಯಾಗ ಕೇಳ್ರಿ ಅತ್ತಿ ಮಾವನ ಹೆಸರು, ಕುಂತ ಮಂದ್ಯಾಗ ಕೇಳ್ರಿ ತಂದೆ ತಾಯಿ ಹೆಸರು, ಆರತಿ ಮಾಡುಬೇಕಾರೆ ಕೇಳ್ರಿ ಪತಿ ಪುರುಷನ ಹೆಸರು ಕಲ್ಮೇಶ್ ಅವರು. ನನಗ ಕರೇನು ಪರಕ ನಿನ್ ಗಂಡನ ಹೆಸರು ಕರೆಕ್ಟ್ ಗೊತ್ತಿದ್ದಿಲ್ಲ ಬಿಡ. ಇವ ಕುಜ್ಲಿ ಅಣ್ಣಾರ ಅಂದ್ ನಿನ್ ಗಂಡನ ಹೆಸರು ನೈಯಲ್ ಕುಜ್ಲಿ ಅಣ್ಣಾರ ಅಂತ ಮಾಡಿದ್ದೆ. ಯಾಕೆ ಹೆಸರು ಹೇಳಿದಲ್ಲ ಚಂದಿಗೆ. ಗಿಡ್ಮುಳಿ ನಾ ಇಟ್ಟಿದ್ದಿಲ್ಲ ಅದ ಹೆಸರು. ಗೆಳೆಯರ್ಗೋಷ್ಟ್ರು ಸೇರಿ ಅವನ ಹೆಸರು ಕಲ್ಮೇಶಿನ. ಪಾರಕನ ಹೆಸರು ಕೇಳ್ಬೇಕಂದ್ರೆ ಅಯ್ಯ ಶಾಂತಕ್ಕ ಬಿಡು. ನೀನ್ ನನ್ನ ಗಂಡನ ಹೆಸರು ಕೇಳೇ ಮಾಡ್ದೆ. ಹಳೇದಾಗಿ ಹೋತು ಮೊಮ್ಮಗ್ ಬರೋ ಹೊತ್ತಾತ. ಮೊದಲು ನಿನ್ ಮಗ ಹೇಳಿಲ್ಲ ಒಂದು ಒಡಪ್ಪ, ನಿನ್ ಮಗನ್ ಕೇಳ. ಅಯ್ಯೋ ದೇವ್ರೆ ಅಲ್ರಿ ಪರಕರ ನಾನು ಎಲ್ಲಿಂದ ಹೇಳಿರಿ? ಕಲ್ತನೆ ಮಾಡೇನೆ ನಾನು. ನಂಗೆ ಬರೋದಿಲ್ರಿಪ್ಪ, ನಂಗೆ ಅವೆಲ್ಲ ಒಡಪ ಗಿಡಪ ನಂಗೆ ಬರೋದಿಲ್ರಿಪ್ಪ. ಹಂಗಂದ್ರೆ ಹಂಗ ಎಲ್ಲ ರೆಡಿ ಇರ್ಬೇಕಪ್ಪ, ಕಲ್ತಿರ್ಬೇಕು. ನಂಗೆ ಬರೋದಿಲ್ರಿಪ್ಪ.